ಜ್ಞಾನಿಯೇ ನಮಃ ತ್ರಿಪುಂಡ್ರಧಾರಿಯೇ ನಮಃ ಸೂರ್ಯಚಂದ್ರಧಾರಿಯೇ ನಮಃ ನಮೋಸ್ತುತೇ. ನನ್ನ ಗೌರವದ ಗಂಟೆನ ಮಣ್ಪಾಲ್ ಮಾಡ್ಬಿಟ್ಟೆ ನೀನು. ನಿನ್ನ ಹೆಂಡನ ಯಮನ್ ಪಾಲ್ ಮಾಡೋವರೆಗೂ ಸಮಾಧಾನನೇ ಇಲ್ಲ. ಲೇ ಅಯೋಗ್ಯ, ನಿನ್ನ ಸಾವು ಬದುಕು ಎರಡೂ ನನ್ನ ಕೈಯಲ್ಲಿದೆ. ಪರಿಸ್ಥಿತಿನ ಅರ್ಥ ಮಾಡ್ಕೊ, ಆತ್ರ ಪಡಬೇಡ. ಉಳಿದಿರೋ ಆಯಸ್ನ ನನ್ನ ನಾದ್ನಿಗೋಸ್ಕರ ಆದ್ರೂ ಉಳಿಸ್ಕೊ. ಇಲ್ಲ ಅಂದ್ರೆ ಹಾಲಿನ ಬದಲು ನಿನ್ನ ರಕ್ತ ದಾರೆ ಎರೆದು ಲಕ್ಷ್ಮಿ ಮದುವೆ ಮಾಡ್ತೀನಿ. ಬೇಡ್ರು ಬೇಡ್ರು ಗುಡ್ ಮಜಾ ಮಾಡ. ನಾಗಪ್ಪ, ತಾಯಾದಿ ಮಚ್ಚ ಎಲ್ಲಿದ್ದಂತ ನೋಡು. ನನ್ನ ಮಗನೇ ನಿನ್ನ ಚೂರಿ ಹಾಕೊಂಡ್ಬಿಟ್ನಲ್ಲೋ ಮಗನೇ. ಕಂದ ದಿನೇಶ ದಿನೇಶ ಯಾಕೋ ಹೆಂಗಿಂಗೂ ಆಯ್ತಾ ಇದೆ ಕಣ್ಣ? ಹೌದಾ?
ಸಾಯ್ತಾ ಇದೆಯಾ ನೀನು? ವಿಷ ಹಾಕಿದ್ದು ನಾನು, ಅದಕ್ಕೆ ಕುಡಿಲಿಲ್ಲ ನಾನು. ದ್ರೋಹಿ ಸ್ನೇಹಿತನೂ ಬಿಡದೆ ವಿಷ ಹಾಕ್ಬಿಟ್ಟಲ್ಲೋ. ಒಬ್ಬನ ಬಾಯಿಗೆ ಮಣ್ಣು ಹಾಕ್ತಾಗ್ಲೇ ಇನ್ನೊಬ್ಬನ ಬಾಯಿಗೆ ಅನ್ನ ಸಿಗೋದು. ಇದು ತರ್ಕಶಾಸ್ತ್ರದ ಸಂದೇಶ. ಒಂದು ಹೆಣಕ್ಕೆ 2 ಗುಂಡಿ ಹೆಣ್ಣು ತೋರೋದಿಲ್ವೋ ಹಂಗೆ ಗೊತ್ತು ಅನ್ನೋದು ಇಬ್ಬರಲ್ಲಿರಬಾರ್ದು. ನೀನು ಮೊದಲೇ ಹೆಣ್ಣು ಹುಡ್ಕ. ಆ ದಾಯದಿಗಳು ಕುರುಕ್ಷೇತ್ರಕ್ಕೆ ನಾನೇ ಶಕುನಿ ಅಂತ ನೀನ್ ಬಾಯಿ ಬಿಟ್ಬಿಟ್ರೆ ನಾನು ಸುಮ್ಮನೆ ಬಿಡ್ತಾರ. ಅದಕ್ಕೆ ನಾನು ನಿನ್ನ ಗೌಡಿಂದ ಹಾಕಿಸ್ಬಿಟ್ಟೆ. ಮುಂಚೆ ಒಂದ್ಸಲ ತಕ್ಕೋಬೇಕು ಅಂತ ಆಸೆ ಕಣಿ. ಕೊನೆ ಆಸೆ ತೀರಿಸ್ಕೋ. ಎಂತ ಕೆಲಸ ಮಾಡ್ಬಿಟ್ಟದಂತ? ಆ ಪಾಪಿ ಪ್ರಾಣ ಉಳಿಸಕ್ ಹೋಗಿ ನಿನ್ನ ಪ್ರಾಣ ಬಲಿ ಕೊಟ್ಬಿಟ್ಟೆ. ಯಾಕೆ ನೀನ್ ಮಾಡ್ದೆ? ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ರೀ. ಅಂತ ಪಾಪ ನೀನೇನು ಮಾಡ್ಲಿಲ್ಲ ಅಂತ. ನಿಮ್ಮಿಬ್ಬರ ದ್ವೇಷಕ್ಕೆ ನಾನು ಕಾರಣ ಅಲ್ವೇನ್ರಿ? ನಮ್ಮ ದ್ವೇಷದ ಬೆಂಕಿ ಈಗಲಾದ್ರೆ ತಣ್ಣಗಾಯ್ತೇನ್ರಿ? ತಂದೆ ತಾಯಿ ಒಡು ಹುಟ್ಟಿದ ಅಣ್ಣ ತಮ್ಮಂದ್ರೆಲ್ಲ ಸಾಯ್ತಾ ಬಿದ್ದಿದ್ರು. ಅವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ದೆ. ಕಡ್ದಾಡ್ತಾ ಇರೋ ನನ್ನ ದಾಯಾದಿತನ ನೋಡಿ ನಾನು ವಿಧವೆ ಆಗೋಗ್ತೀನಿ ಅಂತ ನಂಗೆ ತುಂಬಾ ಭಯ ಆಗೋಯ್ತು ರೀ. ನಾನು ಮುತ್ತೈದೆಯಾಗಿ ಸಾಯ್ಬೇಕು, ನನ್ ತಂಗಿ ಸೌಭಾಗ್ಯನ ಕಾಪಾಡ್ಬೇಕು ಅಂತ ನಿರ್ಧಾರ ಮಾಡಿ ನಂಗೊಂದು ಮಾತು ಕೊಡ್ತೀರಾ? ಮಾತು? ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ನೀವು ಸತ್ತಿದ್ರೆ ನನ್ನ ತಂದೆ ತಾಯಿಗೆ ತಮ್ಮಂದ್ರಿಗೆ ದೀಪ ಯಾರೇ ಹಾಕ್ತಾರೆ? ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡ್ರಿ. ಕೈ ಮಾಡಬೇಡಿ. ನಾನು ಸತ್ರೆ ನಾವೆಲ್ಲ ಮದುವೆ ಮಾಡ್ಕೋಬಹುದು. ಆದ್ರೆ ನನ್ನ ತಂಗಿ ಮದುವೆ ಆದ್ರೆ ಮದುವೆ ಮಾಡ್ಕೊಳಕ್ ಸಾಧ್ಯನಾ? ನನ್ನ ತಂಗಿ ಮುತ್ತೈದೆಯಾಗೆ ನಾನು ನಿನಗೆ ಎಷ್ಟು ಅವಕಾಶ ಕೊಟ್ಟೆ. ಇವತ್ತು ಒಳ್ಳೆಯವನಾಗ್ತೀಯಾ, ನಾಳೆ ಒಳ್ಳೆಯವನಾಗ್ತೀಯಾ ಅಂತ. ಆದ್ರೆ ನೀನು ನನ್ನ ಬಾಯಲ್ಲಿ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ನಿನ್ನಿಂದ ನಾನು ಸರ್ವಸ್ವಾನೇ ಕಳ್ಕೊಂಡೆ. ನಾನು ಮನಸ್ಸು ಮಾಡ್ತಾರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿನ್ನ ಚಿಂದಿ ಮಾಡ್ಬೇಡ. ನೀನ್ ನನ್ನ ಚಿಂದಿ ಮಾಡೋವರೆಗೂ ನಾನು ಬೆಳೆ ಚಿಪ್ತಾ ಇರ್ತೀನ. ಬಾಯಲ್ಲಿ ತಿಂತಾಕ್ಬಿಡ್ತೀನಿ. ಆ ಕಷ್ಟ ನಾನು ನಿನಗೆ ಕೊಡಲ್ಲ. ತಗೋ, ಕೊಚ್ಚಾಕೋ ಹೇಳಿ. ಹಾರಾಡ್ಬೇಡ. ಯಾಕೆ ಹಾರಾಡ್ತೀಯ? ನಾನೇ ನಿನ್ ಕೈ ಮುಚ್ಕೊಂಡು ಕರಿತಾ ಇದ್ದೀನಿಲ್ಲ. ಸಾಯಿಸೋ. ನಾನ್ ಸತ್ರೆ ನನ್ನ ಸಮಾಧಿಗೆ ವೀರಗಳು ನಡ್ತಾರೆ. ಆದ್ರೆ ನೀನ್ ಸತ್ರೆ ಬಾಯ್ ಬಿಟ್ಟು ಹೇಳಲ್ಲ. ಯಾಕೆಂದ್ರೆ ನಿನ್ನ ತಮ್ಮ ನೋಡು, ಪ್ರಪಂಚದಲ್ಲಿ ಎಲ್ಲರೂ ಸಾಯೋದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ, ಮೋಕ್ಷ ಸಿಗ್ಲಿ ಅಂತ. ಆದ್ರೆ ನಾನು ನಿನ್ನಂತ ಪಾಪಿ ಕೈಯಲ್ಲಿ ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ. ಯಾಕೆ ಗೊತ್ತಾ? ನಾನ್ ಸತ್ತ ಮೇಲೆ ಆದ್ರೂ ನಿನಗೆ ಒಳ್ಳೆ ಬುದ್ಧಿ ಬರಲಿ ಅಂತ. ಪಾಪದ ಪಿಂಡ ಆಗಿರೋ ನಿನಗೆ ಪುಣ್ಯದ ಪಿಂಡ ಸಿಗ್ಲಿ ಅಂತ. ತಿಳಿ ಕೇಳಿ ಮಕ್ಕಳನ್ನ ಹುಚ್ಚಿದ ದಾಕ್ಷಕ್ಕೆ ಗಂಡಸತ ಸಾಬೀತಾಗಲ್ವೋ? ನಮ್ಮ ಜೊತೆ ಹುಟ್ಟಿದ ಅಕ್ಕ ತಂಗಿನ ಮಾನನ ಕಾಪಾಡಿ ನಮ್ಮ ವಂಶಗೌರವನ್ನ ಉಳಿಸ ಮಾತ್ರ ನಿಜವಾದ ಗಂಡಸತ ಸಾಬೀತಾಗು. ನಾನು ಆ ಕೆಲಸ ಮಾಡ್ತಾ ಇದ್ದೆ, ನೀನ್ ಅಡ್ಡ ಬಂದ್ಬಿಟ್ಟು ರಣವಂಗ ಮಾಡ್ಬಿಟ್ಟೆ. ಲಕ್ಷ್ಮಿ 3 ತಿಂಗಳು ಗರ್ಭಿಣಿ ಕಣೋ. ಅತ್ಯಾಚಾರ ಮಾಡಿ ಮದುವೆ ಮಾಡ್ಕೊಂಡ್ರು ನೀನು. ಅರ್ಥ ಮಾಡ್ಕೋ. ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ಲಕ್ಷ್ಮಿನ
ಚಂದ್ರ ಜೊತೆ ಮದುವೆ ಮಾಡ್ತು. ಅಣ್ಣ, ಇಷ್ಟಕ್ಕೆಲ್ಲ ಕಾರಣ ಆ ಭೈರ ಮುನಿಯ ಅಣ್ಣ. ಅಪ್ಪ ಮಾಡಿದ ತಪ್ಪಿಗೆ ನಮ್ಮನ್ನೆಲ್ಲ ಬಲಿ ಕೊಡೋದಕ್ಕೋಸ್ಕರ ಅವರೇ ನಿಮ್ಮಿಬ್ರ ಮಧ್ಯೆ ದ್ವೇಷದ ಬೀಜ ಬಿತ್ತಿರೋದು. ಈ ವಿಷಯನ ನಾವು ಕಿವಿಯಾರ ಕೇಳಿದ್ವಿ. ಕೊನೆಗೆ ಅವರವರಲ್ಲೇ ಶತ್ರುತ್ವ ಬಂದು ಅವರಿಬ್ರು ಬೆಟ್ಟದಿಂದ ಸತ್ತೋದ್ರು. ಅಣ್ಣ, ನಮಸ್ಕಾರ. ಇವರೇ ದಾನಪ್ಪನವರ ಹಿರಿಮಗ ಧರ್ಮಪ್ಪ. ನಮಸ್ಕಾರ. ಇವರು ಅವರ ತಮ್ಮ ನಾಗಪ್ಪ. ಇವರು ಧರ್ಮಪ್ಪನವರ ಹೆಂಡತಿ ಗಿರಿಜಮ್ಮ. ಇವರು ನಾಗಪ್ಪನವರ